ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನೋಡುತ್ತಿದ್ದೀರಿ ನಮ್ಮ ಕನ್ನಡ ಗ್ರಾವಿಟಿ ಚಾನೆಲ್. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಸಂತೋಷದ ಸುದ್ದಿ ತರುತ್ತಿದ್ದೇವೆ. ಗಡಿ ಭದ್ರತಾ ಪಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೊಸ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ 2025 ಅಧಿಸೂಚನೆ ಪ್ರಕಟವಾಗಿದೆ. ಹೌದು ಸ್ನೇಹಿತರೆ, ಇದು ಅಮೂಲ್ಯ ಸರ್ಕಾರಿ ಉದ್ಯೋಗಾವಕಾಶ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ಹಂತಹಂತವಾಗಿ ತಿಳಿದುಕೊಳ್ಳೋಣ. ಬಿಎಸ್ಎಫ್ ಎಂದರೇನು? ಬಿಎಸ್ಎಫ್ ಎಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅಂದರೆ ಭಾರತದ ಗಡಿ ಭದ್ರತಾ ಪಡೆ. ಈ ಪಡೆ ದೇಶದ ಗಡಿಗಳನ್ನ ರಕ್ಷಿಸುವ ಪ್ರಮುಖ ಭದ್ರತಾ ದಳಗಳಲ್ಲಿ ಒಂದಾಗಿದೆ. ಇದನ್ನ 1965ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇಂದಿಗೂ ದೇಶದ ಒಳ ಮತ್ತು ಹೊರ ಭದ್ರತೆಯ ಪ್ರಮುಖ ಅಂಗವಾಗಿದೆ. ಬಿಎಸ್ಎಫ್ ಸೈನಿಕರು ರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ಕಾವಲು ನಿಂತು ದೇಶದ ಭದ್ರತೆಯನ್ನು ಕಾಪಾಡುತ್ತಾರೆ. ಅವರ ಸೇವೆ, ಶಿಸ್ತು ಮತ್ತು ತ್ಯಾಗಕ್ಕಾಗಿ ಬಿಎಸ್ಎಫ್ಗೆ ಇಂಡಿಯಾ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಎಂಬ ಗೌರವನಾಮ ನೀಡಲಾಗಿದೆ. ಆದರೆ ಈಗ ಗೌರವಾನ್ವಿತ ಪಡೆಯ ಭಾಗವಾಗಲು ನೀವು ಕೂಡ ಒಂದು ಅವಕಾಶವನ್ನು ಹೊಂದಿದ್ದೀರಿ. ನೇಮಕಾತಿ ವಿವರಗಳು. ಈ ವರ್ಷದ ಬಿಎಸ್ಎಫ್ ರಿಕ್ರೂಟ್ಮೆಂಟ್ 2025 ಒಟ್ಟು 391 ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡಲಾಗುತ್ತಿವೆ. ಈ ಹುದ್ದೆಗಳು ಅಖಿಲ ಭಾರತ ಮಟ್ಟದಲ್ಲಿ ಪ್ರಕಟವಾಗಿತ್ತು. ಕರ್ನಾಟಕದ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ಹುದ್ದೆಯ ಹೆಸರು ಕಾನ್ಸ್ಟೇಬಲ್. ಹುದ್ದೆಗಳ ಸಂಖ್ಯೆ 391. ಉದ್ಯೋಗ ಸ್ಥಳ ಅಖಿಲ ಭಾರತ. ಮುಖ್ಯ ದಿನಾಂಕಗಳು. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 16 ಅಕ್ಟೋಬರ್ 2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 4 ನವೆಂಬರ್ 2025. ನೀವು ತಪ್ಪದೇ ಈ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಹತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ ಪಾಸಾಗಿರಬೇಕು. ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ. ಆದ್ದರಿಂದ 10ನೇ ತರಗತಿ ಪಾಸಾದ ಎಲ್ಲರೂ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಇದು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರಿಗೆ ಸಮಾನವಾದ ಅವಕಾಶವನ್ನು ನೀಡುತ್ತದೆ. ವಯೋಮಿತಿ ಮತ್ತು ಸಡಿಲಿಕೆ. ಅಭ್ಯರ್ಥಿಯು 1 ಆಗಸ್ಟ್ 2025 ವೇಳೆಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 23 ವರ್ಷ ವಯಸ್ಸಿನೊಳಗೆ ಇರಬೇಕು. ಸರ್ಕಾರಿ ನಿಯಮಾವಳಿಯಂತೆ ವಯೋಮಿತಿ ಸಡಿಲಿಕೆ ಇದೆ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ, ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ. ಇದು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡುವ ಒಂದು ಉತ್ತಮ ವ್ಯವಸ್ಥೆ. ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ. ಮಹಿಳಾ ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ. ಯುಆರ್ ಒಬಿಸಿ ಅಭ್ಯರ್ಥಿಗಳಿಗೆ 159 ಶುಲ್ಕ. ಪಾವತಿ ವಿಧಾನ ಆನ್ಲೈನ್ ಮೂಲಕ, ಯುಪಿಐ, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್. ವೇತನ ಶ್ರೇಣಿ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 21,700 ರಿಂದ 69,100 ವೇತನ ನೀಡಲಾಗುತ್ತದೆ. ಇದರ ಜೊತೆಗೆ ಹೌಸ್ ರೆಂಟ್ ಅಲೌನ್ಸ್, ಟ್ರಾವೆಲ್ ಅಲೌನ್ಸ್, ಮೆಡಿಕಲ್ ಸೌಲಭ್ಯ ಮತ್ತು ಇತರ ಕೇಂದ್ರ ಸರ್ಕಾರಿ ಸೌಲಭ್ಯಗಳು ಲಭ್ಯವಿರುತ್ತವೆ. ಅಂದರೆ ಇದು ಕೇವಲ ಉದ್ಯೋಗವಲ್ಲ, ಸ್ಥಿರ ಜೀವನದ ದಾರಿ. ಆಯ್ಕೆ ಪ್ರಕ್ರಿಯೆ. ಬಿಎಸ್ಎಫ್ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಬಹು ಹಂತಗಳಲ್ಲಿ ನಡೆಯುತ್ತದೆ. ದಾಖಲೆಗಳ ಪರಿಶೀಲನೆ. ನೀವು ಸಲ್ಲಿಸಿದ ದಾಖಲೆಗಳ ಮೂಲಪ್ರತಿ ಪರಿಶೀಲಿಸಲಾಗುತ್ತದೆ. ದೈಹಿಕ ಪ್ರಮಾಣ ಪರೀಕ್ಷೆ. ಅಭ್ಯರ್ಥಿಯ ಎತ್ತರ, ತೂಕ, ಎದೆಮಾಪನ ಇತ್ಯಾದಿಗಳನ್ನು ಪರಿಶೀಲಿಸಲಾಗುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಇಲ್ಲಿ ಓಟ, ಪುಷಪ್, ಲಾಂಗ್ ಜಂಪ್ ಮೊದಲಾದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ. ಬೇಸಿಕ್ ಇಂಗ್ಲಿಷ್, ಗಣಿತ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಬುದ್ಧಿಮತ್ತೆ ವಿಷಯಗಳ ಪ್ರಶ್ನೆಗಳು ಇರಲಿವೆ. ವೈದ್ಯಕೀಯ ಪರೀಕ್ಷೆ. ಅಂತಿಮ ಹಂತದಲ್ಲಿ ನಿಮ್ಮ ಆರೋಗ್ಯದ ಪೂರ್ಣ ಪರೀಕ್ಷೆ ನಡೆಯುತ್ತದೆ. ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪಾಸಾದ ಅಭ್ಯರ್ಥಿಗಳೇ ಅಂತಿಮ ಆಯ್ಕೆ ಪಟ್ಟಿಗೆ ಸೇರ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ತುಂಬಾ ಸುಲಭ. ಕ್ರಮ ಹೀಗೆ. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ವಿಭಾಗವನ್ನು ಕ್ಲಿಕ್ ಮಾಡಿ. ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025 ಅಧಿಸೂಚನೆಯನ್ನು ಓದಿ. ಅರ್ಹತೆ, ವಯೋಮಿತಿ, ನಿಯಮಗಳು ಎಲ್ಲವೂ ಸರಿಯಾಗಿ ಓದಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ತೆರೆಯಿರಿ. ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಶುಲ್ಕ ಪಾವತಿ ಮಾಡಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರಿಂಟ್ಔಟ್ ತೆಗೆದು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಸಿದ್ಧತೆಯ ಸಲಹೆಗಳು. ಬಿಎಸ್ಎಫ್ ಪರೀಕ್ಷೆಗೆ ತಯಾರಿ ಮಾಡಲು ಕೆಲವು ಚಿಕ್ಕ ಸಲಹೆಗಳು. ಪ್ರತಿದಿನ ಬೆಳಗ್ಗೆ ಓಟ ಮತ್ತು ವ್ಯಾಯಾಮ ಅಭ್ಯಾಸ ಮಾಡಿ. ಗಣಿತ ಮತ್ತು ಸಾಮಾನ್ಯ ತಿಳುವಳಿಕೆಯ ವಿಷಯಗಳನ್ನು ಪುನರಾವರ್ತನೆ ಮಾಡಿ. ರಾಷ್ಟ್ರಭಕ್ತಿ ಮತ್ತು ಶಿಸ್ತು ಮನೋಭಾವನೆ ಬೆಳೆಸಿಕೊಳ್ಳಿ.
ಅಧಿಕೃತ ಅಧಿಸೂಚನೆಯಲ್ಲಿರುವ ಪ್ರತಿಯೊಂದು ನಿಯಮವನ್ನು ಗಮನದಿಂದ ಓದಿ. ಬಿಎಸ್ಎಫ್ನಲ್ಲಿ ಕೆಲಸ ಮಾಡುವ ಮಹತ್ವ. ಬಿಎಸ್ಎಫ್ನಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ, ಅದು ದೇಶ ಸೇವೆಯ ಮಾರ್ಗವಾಗಿದೆ. ನೀವು ಧೈರ್ಯ, ಶಿಸ್ತು ಮತ್ತು ದೇಶಭಕ್ತಿ ಹೊಂದಿದ್ರೆ ನಿಮ್ಮ ಕನಸಿನ ಕೆಲಸ. ಬಿಎಸ್ಎಫ್ ಸೈನಿಕರು ಹಿಮಾಲಯದ ಹಿಮಪ್ರದೇಶಗಳಿಂದ ಹಿಡಿದು ರಾಜಸ್ಥಾನದ ಬೀಸಿಗಾಲುಗಳವರೆಗೂ ದೇಶದ ಗಡಿಗಳಂತ ಕಾವಲು ಮಾಡುತ್ತಾರೆ. ಅವರ ಜೀವನ ಶಿಸ್ತು, ಸಾಹಸ ಮತ್ತು ಗೌರವದಿಂದ ತುಂಬಿರುತ್ತದೆ. ಪ್ರತಿಯೊಬ್ಬ ಯುವಕನಲ್ಲೂ ರಾಷ್ಟ್ರ ಸೇವೆ ಮಾಡಲು ಆಸೆ ಇರುತ್ತದೆ. ಆ ಆಸೆಗೆ ರೂಪ ನೀಡುವ ವೇದಿಕೆಯೇ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದೊಂದು ಸುರಕ್ಷಿತ, ಗೌರವಯುತ ಮತ್ತು ಉಜ್ವಲ ಭವಿಷ್ಯದ ಮಾರ್ಗ. ಆದ್ದರಿಂದ ಸಮಯ ಕಳೆದು ಹೋಗುವ ಮೊದಲು ತಕ್ಷಣವೇ ಅರ್ಜಿ ಸಲ್ಲಿಸಿ. ನಿಮ್ಮ ಯಶಸ್ಸಿಗೆ ಶುಭಾಶಯಗಳು. ನೀವು ಈ ವಿಡಿಯೋವನ್ನು ಉಪಯುಕ್ತ ಎಂದು ಕಂಡಿದ್ದರೆ ಲೈಕ್ ಮಾಡಿ. ಮತ್ತೆ ಇಂತಹ ಹೊಸ ನೇಮಕಾತಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅರ್ಜಿಯ ಕೊನೆಯ ದಿನಾಂಕ 4 ನವೆಂಬರ್ 2025. ಸೇವೆಯೇ ಶ್ರೇಷ್ಠ ಧರ್ಮ. ನಿಮ್ಮ ದೇಶ ಸೇವೆಗೆ ಮೊದಲ ಹೆಜ್ಜೆ ಇಡಿ ಇಂದು. ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನೋಡುತ್ತಿದ್ದೀರಿ ನಮ್ಮ ಕನ್ನಡ ಗ್ರಾವಿಟಿ ಚಾನೆಲ್. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಸಂತೋಷದ ಸುದ್ದಿ ತರುತ್ತಿದ್ದೇವೆ. ಗಡಿ ಭದ್ರತಾ ಪಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೊಸ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ 2025 ಅಧಿಸೂಚನೆ ಪ್ರಕಟವಾಗಿದೆ. ಹೌದು ಸ್ನೇಹಿತರೆ, ಇದು ಅಮೂಲ್ಯ ಸರ್ಕಾರಿ ಉದ್ಯೋಗಾವಕಾಶ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಬಿಎಸ್ಎಫ್ ಎಂದರೇನು? ಬಿಎಸ್ಎಫ್ ಎಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅಂದರೆ ಭಾರತದ ಗಡಿ ಭದ್ರತಾ ಪಡೆ. ಈ ಪಡೆ ದೇಶದ ಗಡಿಗಳನ್ನ ರಕ್ಷಿಸುವ ಪ್ರಮುಖ ಭದ್ರತಾ ದಳಗಳಲ್ಲಿ ಒಂದಾಗಿದೆ. ಇದನ್ನ 1965ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇಂದಿಗೂ ದೇಶದ ಒಳ ಮತ್ತು ಹೊರ ಭದ್ರತೆಯ ಪ್ರಮುಖ ಅಂಗವಾಗಿದೆ. ಬಿಎಸ್ಎಫ್ ಸೈನಿಕರು ರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ಕಾವಲು ನಿಂತು ದೇಶದ ಭದ್ರತೆಯನ್ನು ಕಾಪಾಡುತ್ತಾರೆ. ಅವರ ಸೇವೆ, ಶಿಸ್ತು ಮತ್ತು ತ್ಯಾಗಕ್ಕಾಗಿ ಬಿಎಸ್ಎಫ್ಗೆ ಇಂಡಿಯಾ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಎಂಬ ಗೌರವನಾಮ ನೀಡಲಾಗಿದೆ. ಆದರೆ ಈಗ ಗೌರವಾನ್ವಿತ ಪಡೆಯ ಭಾಗವಾಗಲು ನೀವು ಕೂಡ ಒಂದು ಅವಕಾಶವನ್ನು ಹೊಂದಿದ್ದೀರಿ. ನೇಮಕಾತಿ ವಿವರಗಳು. ಈ ವರ್ಷದ ಬಿಎಸ್ಎಫ್ ರಿಕ್ರೂಟ್ಮೆಂಟ್ 2025 ಒಟ್ಟು 391 ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡಲಾಗುತ್ತಿವೆ. ಈ ಹುದ್ದೆಗಳು ಅಖಿಲ ಭಾರತ ಮಟ್ಟದಲ್ಲಿ ಪ್ರಕಟವಾಗಿದ್ದು, ಕರ್ನಾಟಕದ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ಹುದ್ದೆಯ ಹೆಸರು ಕಾನ್ಸ್ಟೇಬಲ್. ಹುದ್ದೆಗಳ ಸಂಖ್ಯೆ 391. ಉದ್ಯೋಗ ಸ್ಥಳ ಅಖಿಲ ಭಾರತ. ಮುಖ್ಯ ದಿನಾಂಕಗಳು. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 16 ಅಕ್ಟೋಬರ್ 2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 4 ನವೆಂಬರ್ 2025. ನೀವು ತಪ್ಪದೇ ಈ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಹತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ ಪಾಸಾಗಿರಬೇಕು. ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ. ಆದ್ದರಿಂದ 10ನೇ ತರಗತಿ ಪಾಸಾದ ಎಲ್ಲರೂ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಇದು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರಿಗೆ ಸಮಾನವಾದ ಅವಕಾಶವನ್ನು ನೀಡುತ್ತದೆ. ವಯೋಮಿತಿ ಮತ್ತು ಸಡಿಲಿಕೆ. ಅಭ್ಯರ್ಥಿಯು 1 ಆಗಸ್ಟ್ 2025 ವೇಳೆಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 23 ವರ್ಷ ವಯಸ್ಸಿನೊಳಗೆ ಇರಬೇಕು. ಸರ್ಕಾರಿ ನಿಯಮಾವಳಿಯಂತೆ ವಯೋಮಿತಿ ಸಡಿಲಿಕೆ ಇದೆ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ, ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ. ಇದು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡುವ ಒಂದು ಉತ್ತಮ ವ್ಯವಸ್ಥೆ. ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ. ಮಹಿಳಾ ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ. ಒಬಿಸಿ ಅಭ್ಯರ್ಥಿಗಳಿಗೆ 159 ಶುಲ್ಕ. ಪಾವತಿ ವಿಧಾನ ಆನ್ಲೈನ್ ಮೂಲಕ, ಯುಪಿಐ, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್. ವೇತನ ಶ್ರೇಣಿ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 21,700ರಿಂದ 69,100ವರೆಗೆ ವೇತನ ನೀಡಲಾಗುತ್ತದೆ. ಇದರ ಜೊತೆಗೆ ಹೌಸ್ ರೆಂಟ್ ಅಲೌನ್ಸ್, ಟ್ರಾವೆಲ್ ಅಲೌನ್ಸ್, ಮೆಡಿಕಲ್ ಸೌಲಭ್ಯ ಮತ್ತು ಇತರ ಕೇಂದ್ರ ಸರ್ಕಾರಿ ಸೌಲಭ್ಯಗಳು ಲಭ್ಯವಿರುತ್ತವೆ. ಅಂದರೆ ಇದು ಕೇವಲ ಉದ್ಯೋಗವಲ್ಲ, ಸ್ಥಿರ ಜೀವನದ ದಾರಿ. ಆಯ್ಕೆ ಪ್ರಕ್ರಿಯೆ. ಬಿಎಸ್ಎಫ್ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಬಹು ಹಂತಗಳಲ್ಲಿ ನಡೆಯುತ್ತದೆ. ದಾಖಲೆಗಳ ಪರಿಶೀಲನೆ. ನೀವು ಸಲ್ಲಿಸಿದ ದಾಖಲೆಗಳ ಮೂಲಪ್ರತಿ ಪರಿಶೀಲಿಸಲಾಗುತ್ತದೆ. ದೈಹಿಕ ಪ್ರಮಾಣ ಪರೀಕ್ಷೆ. ಅಭ್ಯರ್ಥಿಯ ಎತ್ತರ, ತೂಕ, ಎದೆಮಾಪನ ಇತ್ಯಾದಿಗಳನ್ನು ಪರಿಶೀಲಿಸಲಾಗುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಇಲ್ಲಿ ಓಟ, ಪುಷಪ್, ಲಾಂಗ್ ಜಂಪ್
ಮೊದಲಾದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ ಬೇಸಿಕ್ ಇಂಗ್ಲಿಷ್, ಗಣಿತ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಬುದ್ಧಿಮತ್ತೆ ವಿಷಯಗಳ ಪ್ರಶ್ನೆಗಳು ಇರಲಿವೆ. ವೈದ್ಯಕೀಯ ಪರೀಕ್ಷೆ ಅಂತಿಮ ಹಂತದಲ್ಲಿ ನಿಮ್ಮ ಆರೋಗ್ಯದ ಪೂರ್ಣ ಪರೀಕ್ಷೆ ನಡೆಯುತ್ತದೆ. ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪಾಸಾದ ಅಭ್ಯರ್ಥಿಗಳೇ ಅಂತಿಮ ಆಯ್ಕೆ ಪಟ್ಟಿಗೆ ಸೇರ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ತುಂಬಾ ಸುಲಭ. ಕ್ರಮ ಹೀಗೆ: ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ವಿಭಾಗವನ್ನು ಕ್ಲಿಕ್ ಮಾಡಿ. ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025 ಅಧಿಸೂಚನೆಯನ್ನು ಓದಿ. ಅರ್ಹತೆ, ವಯೋಮಿತಿ, ನಿಯಮಗಳು ಎಲ್ಲವೂ ಸರಿಯಾಗಿ ಓದಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ತೆರೆಯಿರಿ. ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಶುಲ್ಕ ಪಾವತಿ ಮಾಡಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಪ್ರಿಂಟ್ಔಟ್ ತೆಗೆದು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಸಿದ್ಧತೆಯ ಸಲಹೆಗಳು: ಬಿಎಸ್ಎಫ್ ಪರೀಕ್ಷೆಗೆ ತಯಾರಿ ಮಾಡಲು ಕೆಲವು ಚಿಕ್ಕ ಸಲಹೆಗಳು. ಪ್ರತಿದಿನ ಬೆಳಗ್ಗೆ ಓಟ ಮತ್ತು ವ್ಯಾಯಾಮ ಅಭ್ಯಾಸ ಮಾಡಿ. ಗಣಿತ ಮತ್ತು ಸಾಮಾನ್ಯ ತಿಳುವಳಿಕೆಯ ವಿಷಯಗಳನ್ನು ಪುನರಾವರ್ತನೆ ಮಾಡಿ. ರಾಷ್ಟ್ರಭಕ್ತಿ ಮತ್ತು ಶಿಸ್ತು ಮನೋಭಾವನೆ ಬೆಳೆಸಿಕೊಳ್ಳಿ. ಅಧಿಕೃತ ಅಧಿಸೂಚನೆಯಲ್ಲಿರುವ ಪ್ರತಿಯೊಂದು ನಿಯಮವನ್ನು ಗಮನದಿಂದ ಓದಿ. ಬಿಎಸ್ಎಫ್ನಲ್ಲಿ ಕೆಲಸ ಮಾಡುವ ಮಹತ್ವ: ಬಿಎಸ್ಎಫ್ನಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ, ಅದು ದೇಶ ಸೇವೆಯ ಮಾರ್ಗವಾಗಿದೆ. ನೀವು ಧೈರ್ಯ, ಶಿಸ್ತು ಮತ್ತು ದೇಶಭಕ್ತಿ ಹೊಂದಿದ್ರೆ ನಿಮ್ಮ ಕನಸಿನ ಕೆಲಸ. ಬಿಎಸ್ಎಫ್ ಸೈನಿಕರು ಹಿಮಾಲಯದ ಹಿಮಪ್ರದೇಶಗಳಿಂದ ಹಿಡಿದು ರಾಜಸ್ಥಾನದ ಬೀಸಿಗಾಲುಗಳವರೆಗೂ ದೇಶದ ಗಡಿಗಳಂತ ಕಾವಲು ಮಾಡುತ್ತಾರೆ. ಅವರ ಜೀವನ ಶಿಸ್ತು, ಸಾಹಸ ಮತ್ತು ಗೌರವದಿಂದ ತುಂಬಿರುತ್ತದೆ. ಪ್ರತಿಯೊಬ್ಬ ಯುವಕನಲ್ಲೂ ರಾಷ್ಟ್ರ ಸೇವೆ ಮಾಡಲು ಆಸೆ ಇರುತ್ತದೆ. ಆ ಆಸೆಗೆ ರೂಪ ನೀಡುವ ವೇದಿಕೆಯೇ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದೊಂದು ಸುರಕ್ಷಿತ, ಗೌರವಯುತ ಮತ್ತು ಉಜ್ವಲ ಭವಿಷ್ಯದ ಮಾರ್ಗ. ಆದ್ದರಿಂದ ಸಮಯ ಕಳೆದು ಹೋಗುವ ಮೊದಲು ತಕ್ಷಣವೇ ಅರ್ಜಿ ಸಲ್ಲಿಸಿ. ನಿಮ್ಮ ಯಶಸ್ಸಿಗೆ ಶುಭಾಶಯಗಳು. ನೀವು ಈ ವಿಡಿಯೋವನ್ನು ಉಪಯುಕ್ತ ಎಂದು ಕಂಡಿದ್ದರೆ ಲೈಕ್ ಮಾಡಿ. ಮತ್ತೆ ಇಂತಹ ಹೊಸ ನೇಮಕಾತಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅರ್ಜಿಯ ಕೊನೆಯ ದಿನಾಂಕ 4 ನವೆಂಬರ್ 2025. ಸೇವೆಯೇ ಶ್ರೇಷ್ಠ ಧರ್ಮ. ನಿಮ್ಮ ದೇಶ ಸೇವೆಗೆ ಮೊದಲ ಹೆಜ್ಜೆ ಇಡಿ ಇಂದು.